ಸ್ನೇಹಿತರೆ, ನಿಮಗೆ ತಿಳಿದೇ ಇರುವಂತೆ ಕಳೆದ ವರ್ಷದ ಮಧ್ಯಭಾಗದಲ್ಲಿ ವಿಧಾನಸಭೆ ಚುನಾವಣೆ ಕಂಡ ಆಂಧ್ರಪ್ರದೇಶದಲ್ಲಿ ತೆಲುಗುದೇಶಂ ಪಾರ್ಟಿ ನೇತೃತ್ವದ ಮೈತ್ರಿಕೂಟ ಭಾರೀ ಬಹುಮತದೊಂದಿಗೆ ಅಧಿಕಾರ ಹಿಡಿದಿತ್ತು. ತೆಲುಗುದೇಶಂ, ಜನಸೇನಾ, ಬಿಜೆಪಿ ಒಂದಾಗಿ ಜನರ ಮುಂದೆ ಹೋಗಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಪಡೆದುಕೊಂಡಿದ್ದವು. ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ಸಿಪಿ ಕೇವಲ 11 ಸ್ಥಾನಗಳಿಗೆ ಕುಸಿದು ಮುಖಭಂಗ ಅನುಭವಿಸಿತ್ತು. ಇದಾಗಿ 9 ತಿಂಗಳ ಕಾಲ ತಣ್ಣಗಿದ್ದ ತೆಲುಗುನಾಡಿನಲ್ಲಿ ಈಗ ಮತ್ತೆ ರಾಜಕೀಯ ದ್ವೇಷಾಗ್ನಿ ಬಗ್ಗನೆ ಬಾಯಿ ತೆರೆದಿದೆ. ಆಡಳಿತ ಪಕ್ಷ ತೆಲುಗುದೇಶಂನ ರೋಷಾಗ್ನಿಗೆ ಜಗನ್ಮೋಹನ್ ರೆಡ್ಡಿಯ ಪಕ್ಷ ವಿಲಗುಟ್ಟುತ್ತಿದೆ. ರೆಡ್ ಬುಕ್ ಹಿಡಿದು ಹೊರಟಿರುವ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪುತ್ರ, ಟಿಡಿಪಿ ಯುವ ನಾಯಕ, ಸಚಿವ ನಾರಾ ಲೋಕೇಶ್ ಜಗನ್ ಪಟಾಲಮ್ಮಿಗೆ ಬರ್ತಿ ಗುಣ ಎಡತೊಡಗಿದ್ದಾರೆ. ಅಲ್ಲಿ ಮತ್ತೆ ರಾಜಕೀಯ ದ್ವೇಷದ ಬಂಧನಗಳು ಆರಂಭವಾಗಿವೆ. ಕೆಲ ಮಂತ್ರಿಗಳು ಈಗಾಗಲೇ ಜೈಲು ಪಾಲಾಗಿದ್ದು, ಜಗನ್ ರೆಡ್ಡಿ ಕೂಡ ಯಾವುದೇ ಕ್ಷಣ ಜೈಲು ಸೇರುವುದು ಖಚಿತವಾಗಿದೆ.